ಮರ್ಮಾಂಗಕ್ಕೆ ಕುತ್ತು ಮನನೊಂದು ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪಾರ್ಟಿಗೆ ಹೋಗಿದ್ದಾಗ ಸ್ನೇಹಿತನ ಗುಪ್ತಾಂಗವನ್ನ ಡ್ಯಾಮೇಜ್ ಮಾಡಲಾಗಿತ್ತು. ಮರ್ಮಾಂಗಕ್ಕೆ ಕುತ್ತು ಬಿದ್ದಿದೆ. ಮನನೊಂದು ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪಾರ್ಟಿಗೆ ಹೋಗಿದ್ದಾಗ ಸ್ನೇಹಿತನ ಗುಪ್ತಾಂಗವನ್ನ ಡ್ಯಾಮೇಜ್ ಮಾಡಲಾಗಿದೆ. ತ್ರಿಪುರ ಮೂಲದ ನಿವಾಸಿಯಾಗಿರುವಂತಹ ತಫಾನ್ನಾಥ್ ಕೋರಮಂಗಲದ ಪಬ್ ಅಂಡ್ ಬ್ರೇವರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಗೆಳೆಯರು ಪಾರ್ಟಿಗೆ ಕರೆದಿದ್ರು ಅಂತ ಹೇಳಿ ಗೆಳೆಯರ ಜೊತೆ ಪಾರ್ಟಿಗೆ ಹೋಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅಂಜಿಕೆಯಿಂದ ಮನೆಯವರ ಗಮನಕ್ಕೆ ತರದೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಯುವಕ ತಫಾನ್ನ. ಮರ್ಮಾಂಗಕ್ಕೆ ಚಿಕಿತ್ಸೆಯನ್ನ ಕೂಡ ನೀಡಿದ್ರು ವೈದ್ಯರು. ಚಿಕಿತ್ಸೆ ಬಳಿಕ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಇದರಿಂದ ಮನನೊಂದು ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಯುವಕ. ಬೋರಿಂಗ್ ಆಸ್ಪತ್ರೆಯಲ್ಲಿ ಯುವಕನ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಆ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಏನು ಗಮನಿಸ್ತಾ ಇದ್ದೀರಾ? ಇದೇ ಯುವಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ. ಈತ ಪಬ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಎನ್ನಲಾಗ್ತಾ ಇದೆ. ಪಬ್ ಮಾಲೀಕರನ್ನ ಕೂಡ ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಎಷ್ಟೊತ್ತಿಗೆ ಘಟನೆ ಆಗಿತ್ತು, ಯಾರ್ಯಾರು ನಡೆದಿತ್ತು, ಏನಾದರೂ ಮನಸ್ತಾಪ ಇತ್ತಾ, ಏನಾದರೂ ಜಗಳ ಆಗಿತ್ತಾ, ಸ್ನೇಹಿತರು ಹಾಗೂ ಈ ತಪಾನ್ ನಡುವೆ ಏನಾದರೂ ಜಗಳ ಆಗಿತ್ತಾ ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈತ ಇಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ, ಅಂದರೆ ಯಾರ್ಯಾರು ಬಂದಿದ್ರು, ಎಷ್ಟು ಜನ ಇದ್ರು ಸ್ನೇಹಿತರು, ಯಾಕೆ ಒಡೆದಾಡ್ಕೊಂಡಿದ್ರ, ಏನಕ್ಕೆ ಈ ರೀತಿ ಡ್ಯಾಮೇಜ್ ಆಯಿತು ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೋಷಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ಕೊಂಡು ಆಪರೇಷನ್ ಮಾಡ್ಬೇಕಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸೆಂಜನ್ಸ್ಗೆ. ಅಲ್ಲಿ ಹೋದ್ಮೇಲೆ ಅವನು ಅಲ್ಲಿ ಸೆಂಜನ್ಸ್ ಅಲ್ಲಿ ಆಪರೇಷನ್ ಮಾಡಿಲ್ಲ. ಅಲ್ಲಿಂದ ಬೈಪಾಸ್ ಮಾಡ್ಕೊಂಡು BL ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದು ಈ BL ಹಾಸ್ಪಿಟಲ್ ಸೆಂಜನ್ಸ್ ಇಷ್ಟು ಒಳ್ಳೆ ಹಾಸ್ಪಿಟಲ್, ಅಲ್ಲಿ ಆಪರೇಷನ್ ಮಾಡಿಲ್ಲ ಅವರು. ಅದು ಬೈಪಾಸ್ ಮಾಡಿ ಅಲ್ಲಿ ಆಗ್ಬಿಟ್ಟು 1,10,000 ಪೇ ಮಾಡಿದ್ದಾರೆ. ಅದು ಅವನ ಅಕೌಂಟ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಮಾಡಿದ್ದಾರೆ ಅದು ಮಾಹಿತಿ ಇಲ್ಲ. ಜೊತೆಲಿ ಅವರು ಮ್ಯಾನೇಜರ್, ಅಡ್ಮಿನ್ ಮ್ಯಾನೇಜರ್ ಒಬ್ಬರು ಜೊತೆಲಿ ಇದ್ರು, ದತ್ತ ಅಂತ. ಅವ್ರು ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ ಯಾರೋ ಪೇ ಮಾಡಿದ್ದಾರೆ, ಮಾವ ಪೇ ಮಾಡಿದ್ದಾರೆ, ಅದಕ್ಕೆ ಅವನು ಆಪರೇಷನ್ ಮಾಡಿದ್ದಾನೆ, ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. ಅದನ್ನ ಡಾಕ್ಟರ್ ಹೇಳಿದಾನಂತೆ, ನಿಂಗೆ ಈಗ ಆಪರೇಷನ್ ಆಗಿದೆಯಲ್ಲ, ನಿಂಗೆ ಮಕ್ಕಳು ಆಗಲ್ಲ. ಆ ಡಿಪ್ರೆಷನ್ ಅಲ್ಲಿ ನಿನ್ನೆ ನೈಟು 11 ಗಂಟೆ ಅವ್ನ ಕಲೀಗೋ ಜೊತೆಲಿ ಇದ್ದ ಹುಡುಗ ಕೆಲಸದಿಂದ ಮೊದಲು ನೋಡಿ ಡೋರ್ ಲಾಕ್ ಆಗಿದೆ, ಡೋರ್ ತೆಗಿದೇ ಇಲ್ಲ. ಅವನು ಡೋರ್ ಲಾಕ್ ಮಾಡುವಾಗ ಡೋರ್ ತೆಗಿದೇ ಇಲ್ಲ. ಅದು ಸುಮಾರು ಹೊತ್ತು ಟ್ರೈ ಮಾಡಿದ್ದಾನೆ. ಆಮೇಲೆ ಕಿಟಕಿ ತೆಗೆದು ನೋಡಿದಾನೆ ಅವನು ಹೆಂಗ್ ಮಾಡಿದ್ದಾರೆ. 8ನೇ ತಾರೀಕು ಕರ್ಕೊಂಡು ಆಪರೇಷನ್ ಮಾಡ್ಬೇಕಂತ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋದಾಗ ಸೊ ಡಾಕ್ಟರ್ ಅದನ್ನೆಲ್ಲ ಚೆಕ್ ಮಾಡಿ ಹೇಳಾದ್ಮೇಲೆ ಇವ್ನಿಗೆ ಆ ತರದ ಪ್ರಾಬ್ಲಮ್ ಆಗಿರೋದು ಅಂತ ಅವ್ರ ಹೆಡ್ಡಿಗೆ ಗೊತ್ತಾಗಿದೆ. ಸೊ ಅವ್ರ ಹೆಡ್ಡಿಗೆ ಗೊತ್ತಾದ್ಮೇಲೆ ಅವರು ಏನ್ ಮಾಡಿದಾರೆ, ಅವನು 4 months ಅಲ್ಲಿ ನನ್ ಮ್ಯಾರೇಜ್ ಇದೆ, ಸೊ ನನ್ ಮನೇಲಿ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಾಮಂಗ್ ಮಾತ್ರ ವಿಷಯ ಗೊತ್ತಿದೆ, ನಾನು ಆಪರೇಷನ್ ಮಾಡ್ಸಕ್ಕೆ ಅವರೇ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ತರ ನನ್ನ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಿದ್ದೆ. ನೈಟ್ ಪಾರ್ಟಿಗೆ ಹೋದಾಗ ಎಣ್ಣೆ ಪಾರ್ಟಿ ಮಾಡಿದ್ದಾರೆ, ಬರ್ಡೇ ಪಾರ್ಟಿ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಅದನ್ನ ಹಿಡಿದ್ಬಿಟ್ಟು ಪ್ರೆಸ್ ಮಾಡ್ಬಿಟ್ಟು ಟ್ವಿಸ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೆಂಟ್ ಜೋನ್ಸಿಗೆ ಹೋದಾಗ ಇವ್ರಿಗೆ ಇನ್ಫಾರ್ಮೇಶನ್ ಅದು ಗೊತ್ತಾಗಿರೋದು. ಸೊ ಗೊತ್ತಾದ್ಮೇಲೆ ಏನಾಗಿದೆ, ಸೊ ಅವನೇ ಹಾಸ್ಪಿಟಲ್ ನಾನೇ ಟ್ರೀಟ್ಮೆಂಟ್ಸ್ ತಗೊಳ್ತೇನೆ, ಮನೇಲಿ ಗೊತ್ತಾದ್ರೆ ಇಶ್ಯೂ ಆಗುತ್ತೆ ಅಂತ. ಆಲ್ಮೋಸ್ಟ್ ನನಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ, ದತ್ತ ಹೇಳಿರೋ ಪ್ರಕಾರ ಡೆಲ್ಲಿ, ಮುಂಬೈ, ಅಲ್ಲಿ ಇಲ್ಲಿ ಒಂದು 3-4 ಹಾಸ್ಪಿಟಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಫೈನಲಿ ಡೆಲ್ಲಿ ಹೋಗ್ತೇನೆ ಅಂತ ಹೇಳಿದಕ್ಕೆ ಇವರು, ಅಂದ್ರೆ ಇವ್ರಿಗೆ ಯಾಕೆ ಇಷ್ಟು ಕ್ಲೋಸ್ ಅಂದ್ರೆ ಪ್ರೀವಿಯಸ್ ಕಂಪ್ನಿಲೂ ಸಹಿತ ಅವರು ಇವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಆ ಪರ್ಸನಲ್ ಥಿಂಗ್ಸ್ ನ ಇವ್ರ ಜೊತೆ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಒಂದು ಪರ್ಸನಲ್ ಥಿಂಗ್ಸ್ ಅಂದಾಗ ಅವರು ನಾನು ಲೇಡೀಸ್ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಮುಜುಗರ ಪಟ್ಕೊಂಡಿರ್ಬೋದು, ಅಥವಾ ಫ್ಯಾಮಿಲಿಯಿಂದ ಮುಚ್ಚಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇದು ಅಂತ ಅನ್ಕೊಂಡು ಇರ್ಬೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಏನಿದು ಘಟನೆ, ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅಂತ ಗೊತ್ತಾಯ್ತಾ? ತೇಜಸ್ವಿನಿ, ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಈ ಒಂದು ಘಟನೆ ಸಂಬಂಧಪಟ್ಟಂತೆ ತ್ರಿಪುರ ಮೂಲದ ತಫನ್ ಎನ್ನುವಂತಹ ಯುವಕ ಏನೋ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈತ ಬೆಂಗಳೂರಿಗೆ ಬಂದು ಕೆಲಸವನ್ನ ಮಾಡ್ತಿರ್ತಾನೆ. ಪಬ್ ಮತ್ತು ಬ್ರೇವರಿಯಲ್ಲಿ ಈತ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಅವರು ಕೂಡ ಸ್ನೇಹಿತರಾಗಿರ್ತಾರೆ. ಒಂದಿನ ಎದ್ದು ಪಾರ್ಟಿ ಮಾಡ್ಬೇಕಂತ ಹೇಳಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರ್ತಾರೆ. ಈಜಿಪುರದಲ್ಲಿರುವಂತಹ ಒಂದು ಸ್ನೇಹಿತರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ತಮಾಷೆ ಮಾಡ್ತಾ ಸಂದರ್ಭದಲ್ಲಿ ಆತನ ಒಂದು ಮರ್ಮಂಗಕ್ಕೂ ಕೂಡ ಹಲ್ಲೆಯನ್ನ ಮಾಡಿರ್ತಾರೆ. ಇದರಿಂದ ಆತ ತೀವ್ರವಾಗಿ ಘಾಸಿಯಾಗಿರ್ತಾನೆ, ನೋವಾಗಿರುತ್ತೆ. ಆದರೆ ಯಾರ ಬಳಿ ಕೂಡ ಈ ವಿಚಾರವನ್ನ ತಿಳಿಸಿರೋದಿಲ್ಲ.
ತನ್ನ ಆಪ್ತ ಗೆಳೆಯ ಒಬ್ಬ ಪ್ರೀತಮ್ ಅನ್ನುವಂತಹ ವ್ಯಕ್ತಿ ಹತ್ರ ಈ ವಿಚಾರವನ್ನ ತಿಳಿಸಿ ತದನಂತರ ನೇರವಾಗಿ ಆತ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಹೋಗಿ ಒಂದು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಟ್ರೀಟ್ಮೆಂಟ್ ಅನ್ನ ಕೊಟ್ಟಂತಹ ವೈದ್ಯರು ಕೂಡ ಅದಾದ ಬಳಿಕ ಆತನಿಗೆ ಮುಂದಿನ ಅಂದ್ರೆ ಮದುವೆ ಆದಂತಹ ವೇಳೆಯಲ್ಲಿ ತನಗೆ ಮಕ್ಕಳಾಗೋದಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಇದರಿಂದ ಆತ ಸಹಜವಾಗಿ ಕೂಡ ಡಿಪ್ರೆಷನ್ಗೆ ಒಳಗಾಗ್ತಾನೆ, ಮಾನಸಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ. ಆದ್ರೆ ಯಾರ ಬಳಿ ಕೂಡ ಈ ವಿಚಾರವನ್ನು ಕೂಡ ತಿಳಿಸಿರೋದಿಲ್ಲ. ಪೋಷಕರಿಗೆ ಗೊತ್ತಾದ್ರೆ ತನ್ನ ಮರ್ಯಾದೆ ಹೋಗುತ್ತೆ, ಮುಂದೆ ಜೀವನ ಹೇಗೆ ಅನ್ನುವಂಥದ್ದನ್ನು ಕೂಡ ಆತ ಭಯಪಟ್ಟಿರ್ತಾನೆ. ಅದಾದ ಬಳಿಕ ಮನೆಗೆ ಬಂದು ಇದನ್ನ ಯಾರ ಹತ್ರನೂ ಕೂಡ ಹೇಳ್ಕೊಂಡಿರಲ್ಲ. ಹೀಗಾಗಿ ಡಿಪ್ರೆಷನ್ಗೆ ಹೋದಂತಹ ಯುವಕ ಏನಾಗ್ತಾನೆ, ಮನೆಯಲ್ಲಿದ್ದಂತಹ ವೇಳೆಯಲ್ಲಿ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ವಿಚಾರವನ್ನು ಕೂಡ ಗೊತ್ತಾದಂತಹ ಸ್ನೇಹಿತರು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆತ ಮೃತಪಟ್ಟಿರ್ತಾನೆ. ಅಂದ್ರೆ ಈ ಸ್ನೇಹಿತರು ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಹಲ್ಲೆಯಿಂದ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಿರುವಂತಹದ್ದಾದ್ರೆ ಬೇರೆ ಏನಾದರೂ ವಿಚಾರಗಳ ಆತನಲ್ಲಿ ಇತ್ತ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ವಿವೇಕ್ ನಗರ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.